ಯೋಗ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳ ನಿವಾರಣೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಇತ್ತೀಚಿನ ಬ್ಯುಸಿ ಲೈಫ್ನಲ್ಲಿ ಕಾಡುತ್ತಿರುವ ಅನೇಕ ಸಮಸ್ಯೆಗಳಿಗೆ ವೈದ್ಯರು ಕೂಡ ಯೋಗಾಭ್ಯಾಸದ ಸಲಹೆ ನೀಡುತ್ತಿದ್ದಾರೆ. ಈಗಿನ ಆಧುನಿಕ ಜೀವನ ಶೈಲಿ, ಆಹಾರ ಕ್ರಮಗಳಿಂದ ಕೆಲವೊಮ್ಮೆ ಆನುವಂಶಿಕವಾಗಿ ಥೈರಾಯ್ಡ್ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಯೋಗಾಸನದಿಂದ ಥೈರಾಯ್ಡ್ ಸಮಸ್ಯೆಯನ್ನ ಹೇಗೆ ದೂರ ಮಾಡಿಕೊಳ್ಳಬಹುದು ಅನ್ನೋದನ್ನ ನೀವೇ ನೋಡಿ. ನಮಸ್ಕಾರ ಸಿರಿ ವೀಕ್ಷಕರೇ, ನಾನಿವತ್ತು ನಿಮಗೆ ಥೈರಾಯ್ಡ್ ಸಮಸ್ಯೆಯನ್ನು ಯೋಗಾಸನಗಳನ್ನು ಮಾಡಿ ಹೇಗೆ ದೂರ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಥೈರಾಯ್ಡ್ ಸಮಸ್ಯೆನ ದೂರ ಮಾಡಿಕೊಳ್ಳಿಕ್ಕೆ ವಿಶಿಷ್ಟವಾದ ಕೆಲವೊಂದು ಆಸನಗಳಿವೆ. ಅದರಲ್ಲಿ ಸರ್ವಾಂಗಾಸನ, ಹಲಾಸನ, ಮತ್ಸ್ಯಾಸನ, ಉಷ್ಟ್ರಾಸನ, ಹಾಗೆ ಆಸನಗಳು ಇನ್ನೊಂದೆರಡು ಇವೆ. ಅದ್ರ ಜೊತೆಯಲ್ಲಿ ಕೆಲವೊಂದು ಪ್ರಾಣಾಯಾಮಗಳನ್ನು ಮಾಡಿ ಜೊತೆಯಲ್ಲಿ ನಾದಾನುಸಂಧಾನ ಅಂತ ಹೇಳ್ತೀವಿ. ಸರ್ವಾಂಗಾಸನ, ಹಲಾಸನ, ಮತ್ಸ್ಯಾಸನ, ಊರ್ಧ್ವಾಸನ, ಉಷ್ಟ್ರಾಸನ ಇವುಗಳನ್ನ ಮಾಡಿ ನಾನು ತೋರಿಸ್ತೀನಿ. ಸರ್ವಾಂಗಾಸನ ಸರ್ವ ಅಂಗಗಳಿಗೂ ಆಸನ, ಹೆಸರೇ ಹೇಳುವಂತೆ ಇದನ್ನು ಮದರ್ ಆಫ್ ಆಲ್ ಆಸನಾಸ ಅಂತ ಕೂಡ ಕರಿತೀವಿ. BP ಬ್ಲಡ್ ಪ್ರೆಷರ್ ಪೇಷಂಟ್ ಆಗಲಿ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋರು, ಹಾಗೆಯೇ ಹೊಟ್ಟೆ ಆಪ್ರೇಷನ್ ಆಗಿರೋರು, ರೀಸೆಂಟಾಗಿ ಆಗಿರೋರು ಅಂದರೆ 1 ವರ್ಷದ ಒಳಗೆ ಆಪ್ರೇಷನ್ ಆಗಿರೋರು ಈ ಆಸನನ ಮಾಡಬಾರದು. ಸರ್ವಾಂಗಾಸನ ಮಾಡುವ ವಿಧಾನ: ರಿಲ್ಯಾಕ್ಸಿನ್ ಶವಾಸನ, ಸ್ಥಿತಿ, One, 2, 3, 4. ಸರ್ವಾಂಗಾಸನದ ಫೈನಲ್ ಪೋಸ್ಚರ್. ಇದರಲ್ಲಿ ಕತ್ತಿನ ಭಾಗ ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ ಸ್ಟಿಮ್ಯುಲೇಷನ್ ಸಿಗೋದ್ರಿಂದ ಥೈರಾಯ್ಡ್ ಸಮಸ್ಯೆ ಇರೋರು ಎಷ್ಟು ಹೆಚ್ಚು ಹೊತ್ತಾದರೂ ಈ ಆಸನದಲ್ಲಿ ಇರಬಹುದು. ಕನಿಷ್ಠ 30 ಸೆಕೆಂಡ್ಗಳ ಕಾಲ ಇರಬೇಕಾಗತ್ತೆ. ಗರಿಷ್ಠ 3 ನಿಮಿಷ ಆದರೂ ಇರಬಹುದು ಅಥವಾ 10 ನಿಮಿಷ ಕೂಡ ಇರಬಹುದು ಸಾಧ್ಯವಾದರೆ. ಮತ್ತೆ ವಾಪಸ್ ಬರಬೇಕಂದ್ರೆ ಕಾಲನ್ನು ಹಿಂದೆ ತಗೊಂಡು ನಿಧಾನವಾಗಿ ಬಿಡಿಸ್ಕೊಳ್ಬೇಕು. ರಿಲ್ಯಾಕ್ಸ್. ಸರ್ವಾಂಗಾಸನಕ್ಕೆ ಕಾಂಪ್ಲಿಮೆಂಟ್ರಿ ಮತ್ಸ್ಯಾಸನ. ಮತ್ಸ್ಯ ಅಂದರೆ ಮೀನು ಅಂತ. ಫೈನಲ್ ಪೋಸ್ಚರಲ್ಲಿ ಮೀನಿನ ರೀತಿ ಇರೋದ್ರಿಂದ ಮತ್ಸ್ಯಾಸನ ಅಂತ ಹೇಳ್ತೀವಿ. ಇದು 2 ರೀತಿ ಮಾಡ್ಬೋದು. ಯಾರಿಗೆ ಪದ್ಮಾಸನ ಹಾಕಲಿಕ್ಕೆ ಬರೋದಿಲ್ವೋ ಅವರು ಹೀಗೆ ಕಾಲನ್ನು ನೇರವಾಗಿ ಚಾಚಿ ಕೈಗಳನ್ನ ಹೀಗೆ ಹೆಗಲ ಹತ್ರ ಇಟ್ಕೊಂಡು ನೆತ್ತಿನ ಮೇಲೆ ಕೊಟ್ಟು ಹೀಗಿರೋದ್ರಿಂದ ಇದು ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ ತುಂಬ ಉಪಯೋಗ ಆಗುತ್ತೆ. ಸರ್ವಾಂಗಾಸನದಲ್ಲಿ ನಾವು ಶೋಲ್ಡರ್ ಮೇಲೆ ನಿಂತಿರ್ತೀವಿ. ಮತ್ಸ್ಯಾಸನದಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಆಪೋಸಿಟ್ ಶೋಲ್ಡರ್ಗೆ ಉಲ್ಟಾ ಬೆಂಡ್ ಮಾಡಿ ಇರ್ತೀವಿ. ಹಾಗಾಗಿ ಸರ್ವಾಂಗಾಸನಕ್ಕೆ ಕಾಂಪ್ಲಿಮೆಂಟ್ರಿ ಮತ್ಸ್ಯಾಸನ. ಇದು ಯಾರಿಗೆ ಪದ್ಮಾಸನ ಹಾಕಲಿಕ್ಕೆ ಬರಲ್ವೋ ಅವರಿಗೆ ಈ ರೀತಿ ಮಾಡಬೇಕು. ಪದ್ಮಾಸನ ಹಾಕಲಿಕ್ಕೆ ಬರೋರು ಪದ್ಮಾಸನ ಹಾಕಿ ಈ ರೀತಿ ಕೂಡ ಮಾಡಬಹುದು. ಇದು ಕೂಡ ಮತ್ಸ್ಯಾಸನ. ನಿಧಾನವಾಗಿ ಒಂದೊಂದೇ ಭಾಗವನ್ನು ಬಿಡಿಸ್ಕೊಳ್ಬೇಕು. ರಿಲ್ಯಾಕ್ಸ್. ನೆಕ್ಸ್ಟ್ ಆಸನ ಸ್ಥಿತಿ. ಈಗ ನಾವು ಮಾಡ್ತಾ ಇರೋದು ಹಲಾಸನ. ಹಲ ಅಂದರೆ ನೇಗಿಲು. ಸಂಸ್ಕೃತದಲ್ಲಿ ಹಲ, ಕನ್ನಡದಲ್ಲಿ ನೇಗಿಲು ಅಂತ ಹೇಳ್ತೀವಿ. ಫೈನಲ್ ಪೋಸ್ಚರಲ್ಲಿ ನೇಗಿಲು ರೀತಿ ಇರೋದ್ರಿಂದ ಈ ಆಸನಕ್ಕೆ ಹಲಾಸನ ಅಂತ ಹೇಳ್ತೀವಿ.
ಇದಕ್ಕೆ ಕಾಂಪ್ಲಿಮೆಂಟ್ರಿ ಚಕ್ರಾಸನ. ಈ ಆಸನ ಕೂಡ ಥೈರಾಯ್ಡ್ ಗ್ಲ್ಯಾಂಡ್ಸ್ಗೆ ಉಪಯುಕ್ತವಾದ ಆಸನ. ಇದನ್ನು ಮಾಡೋ ರೀತಿ ಹೀಗೆ. ಈಗ ನಾನು ಮಾಡಿ ತೋರಿಸ್ತಾ ಇರೋ ಯಾವುದೇ ಆಸನನ ಅನುಭವ ಇಲ್ಲದೆ ಮಾಡಲಿಕ್ಕೆ ಆಗದೆ ಇರೋರು, ಅಂದರೆ ಅಭ್ಯಾಸ ಇಲ್ಲದೆ ಇರೋರು, ಗೋಡೆಯ ಸಪೋರ್ಟ್ ತಗೊಂಡು ಸುಲಭವಾಗಿ ಮಾಡಬಹುದು. ಎಲ್ಲ ಆಸನಗಳನ್ನ ಯಾರ್ದಾದ್ರೂ ಸಪೋರ್ಟ್ ತಗೊಂಡು ಅಥವಾ ಗೋಡೆ ಸಪೋರ್ಟ್ ತಗೊಂಡು ನೋಡಿದ್ರಲ್ಲ ವೀಕ್ಷಕರೇ, ಕೆಲವು ಆಸನಗಳನ್ನು ಮಾಡೋದ್ರ ಮೂಲಕ ನಾವು ಹೇಗೆ ಥೈರಾಯ್ಡ್ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದೋ ಅದೇ ರೀತಿ ದಿನನಿತ್ಯ ನಮ್ಮ ಜೀವನದಲ್ಲಿ ಯೋಗಾಸನಗಳನ್ನು ಅಳವಡಿಸ್ಕೊಳ್ಳುವುದರ ಮೂಲಕ ನಾವು ಹಲವು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಸಿರಿ ಸಖಿಯರೇ, ಥೈರಾಯ್ಡ್ ಸಮಸ್ಯೆಯನ್ನ ಹೋಗಲಾಡಿಸಲು ಯಾವ್ಯಾವ ಯೋಗಾಸನಗಳನ್ನ ಮಾಡಬೇಕು ಅನ್ನೋದನ್ನ. ಹಾಗಾದ್ರೆ ನೀವು ಕೂಡ ಮನಸ್ಸಿಗೆ ಚೈತನ್ಯ ನೀಡೋ, ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸೋ ಯೋಗಾಸನಗಳನ್ನ ಮಾಡಿ ನಿಮ್ಮ ಆರೋಗ್ಯ ವೃದ್ಧಿಸಿಕೊಳ್ತೀರಿ ಅಲ್ವಾ?